ಇದು ಬಹಳ ವಿಶೇಷವಾಗಿ ಅಹಿಂದ ವರ್ಗಗಳ ಒಕ್ಕೂಟ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರನ್ನು ಭೇಟಿ ಮಾಡಿ ಅನೇಕ ನಮ್ಮ ಅಹವಾಲುಗಳನ್ನ ನಡೆಸಿದ್ದಾರೆ. ಇದು ಜಾತಿ, ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಇವತ್ತು ಏನು ನಡೀತಾ ಇದೆ, ನಮ್ಮ ಈ ಜನಾಂಗಗಳಿಗೆ ಶೈಕ್ಷಣಿಕವಾದಂತಹ ಸೌಲಭ್ಯಗಳನ್ನ ಪ್ರತ್ಯೇಕವಾಗಿ ಕಾರ್ಯಕ್ರಮಗಳ ಮೂಲಕ ಕೊಡಬೇಕು. ಇಷ್ಟೇ ಅಲ್ಲ, ಧಾರ್ಮಿಕ ಆಚರಣೆ ಮಾಡುವಂತಹ ಸಂದರ್ಭದಲ್ಲೂ ಕೂಡ ನಮಗೆ ರುದ್ರಭೂಮಿಗಳಾಗಿರ್ಬೋದು, ಕಬ್ರಸ್ಥಾನಗಳಾಗಿರ್ಬೋದು, ಅದನ್ನು ಕೂಡ ನಾವು ಪಡೆಯುವಂಥದ್ದಕ್ಕೆ ಬಹಳ ಕಷ್ಟ ಸಾಧ್ಯದ ಒಂದು ಪರಿಸ್ಥಿತಿ ನಾವು ಸಂವಿಧಾನದಲ್ಲಿ ಇರುವಂಥ ಅಂಶಗಳನ್ನ ಯಥಾವತ್ತಾಗಿ ಜಾರಿ ಕೊಡುವ ಜೊತೆಗೆ ಈಗ CM ಇಬ್ರಾಹಿಂ ಅವರು ಹೇಳಿದಂಗೆ ಏನು ಅಟ್ರಾಸಿಟಿ ಕೇಸಸ್ಸು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರಿಗೆ ನಿಂದನೆ ಆದಂತಹ ಸಂದರ್ಭದಲ್ಲಿ ಆಗ್ತಾರೆ, ಅದನ್ನು ಮುಂದುವರಿಸಿ ಅಲ್ಪಸಂಖ್ಯಾತರ ಜನಾಂಗಗಳಿಗೂ ಕೂಡ ಇದನ್ನು ಜಾರಿಯಾಗುವಂಥದ್ದಕ್ಕೆ ಒಂದು ಶಿಫಾರಸನ್ನು ಮಾಡಬೇಕು ಅನ್ನೋ ನಮ್ಮ ಮನವಿಯನ್ನು ಮಾಡಿಕೊಂಡಿದ್ದೀವಿ. ಮುಖ್ಯವಾಹಿನಿಗೆ ಬರುವಂಥದ್ದಕ್ಕೆ ನಾವು ಎಲ್ಲ ಸೌಕರ್ಯಗಳು ಕೊಡೋಕ್ಕೆ ಸಾಧ್ಯ ಇಲ್ಲ ಅನ್ನೋದ್ರೂ ಕೂಡ ಪ್ರೇರಣೆ ಎಲ್ಲೆಲ್ಲಿ ಕೊಡೋಕ್ಕೆ ಸಾಧ್ಯ ಆಗುತ್ತೆ ಆ ಪ್ರೇರಣೆ ಅದು ಕೊಡಬೇಕು. ಯಾಕಂದರೆ ಇವತ್ತು ದೇಶ ವ್ಯಾಪ್ತಿಯಲ್ಲಿ ನೋಡಿದಂತಹ ಸಂದರ್ಭದಲ್ಲಿ ದಲಿತರು ಮುಸಲ್ಮಾನರು ವಾಸ ಮಾಡುವಂತಹ ಸ್ಥಳಗಳನ್ನ ಸಮೀಕ್ಷೆ ಮಾಡಿದಾಗ ಅದು ಕೊಳಚೆ ನೀರು ಹರಿತಾ ಇರುವಂಥ ಪ್ರದೇಶ ಆಗಿರ್ಬೋದು, ಅಥವಾ ಕಸ ವಿಲೇವಾರಿ ಮಾಡುವಂಥ ಜಾಗ ಇರ್ಬೋದು, ಅಥವಾ ಸುತ್ತ ಮಶಾನಗಳಿರುವಂಥ ಜಾಗದಲ್ಲಿ ಇವರು ವಾಸ ಮಾಡ್ತಾರೆ. ಮುಖ್ಯವಾಗಿ ಬರುವಂಥದ್ದಕ್ಕೆ ಯಾವುದಾದ್ರೂ ಅಂಶಗಳು ನಮ್ಮ ಮುಂದೆ ಇರಬೇಕು. 77 ವರ್ಷ ಸ್ವಾತಂತ್ರ್ಯ ಬಂದ ಕೂಡ ನಮ್ಮ ಬೇಡಿಕೆಗಳು ಇವತ್ತು ನಾವು ಏನು ಕೇಳ್ತಾ ಇದ್ದೀವಿ, ರಾಜಕೀಯವಾಗಿ ದಿನೇ ದಿನೇ ನಮ್ಮ ಸಂಖ್ಯೆ ಬಲನ ನಾವು ಕುಸಿತಾ ಇರೋದು ನೋಡ್ತಾ ಇದ್ದೀವಿ. ಅಲ್ಲಿ ರಾಜಕೀಯವಾದಂತಹ ಮೀಸಲಾತಿ ಕೊಡೋಕ್ಕೆ ಸಾಧ್ಯನ? ಈ ಎಲ್ಲ ವಿಚಾರಗಳನ್ನ ನಾವು ನಮ್ಮ ಮನವಿ ಮೂಲಕ ಆಯೋಗದ ಅಧ್ಯಕ್ಷರಿಗೆ ಕೊಟ್ಟಿದ್ದೇವೆ. ನಿರೀಕ್ಷೆ ಇದೆ ಈ ಎಲ್ಲ ಅಹವಾಲುಗಳನ್ನ ಇವರು ಸ್ವೀಕರಿಸಿರುವಂಥದ್ದು, ಅದಕ್ಕೆ ಸೂಕ್ತವಾದಂಥ ಶಿಫಾರಸುಗಳನ್ನ ಮಾಡ್ತಾರೆ. ಮುಂದೆ ಸರ್ಕಾರ ಯಾವ ರೀತಿಯ ಕ್ರಮಗಳು ತಗೊಳ್ಳುತ್ತೆ ಅನ್ನೋದು ನೋಡಿ ಅದರ ನಂತರ ನಾವು ನಮ್ಮ ಹೋರಾಟದ ಸ್ವರೂಪವನ್ನು ನಾವು ತೀರ್ಮಾನ ಮಾಡುವಂಥದ್ದು. ಅಟ್ರಾಸಿಟಿ ಸಂಬಂಧಪಟ್ಟಿದ್ದು ಕೇಂದ್ರ ಮಾಡಬೇಕಂತ ಇದೆಯಾ ಅಥವಾ ರಾಜ್ಯ ಸರ್ಕಾರಕ್ಕೆ ಅದರ ಅವಕಾಶ ಇದೆಯಾ? ಇವರು ಏನು ಶಿಫಾರಸು ಮಾಡಬೇಕು? ಇದು ನಮ್ಮಲ್ಲಿ ಇರುವಂಥದ್ದು ಫೆಡರಲ್ ಸಿಸ್ಟಮ್ ಆಫ್ ಗವರ್ನೆನ್ಸ್. ನಮ್ಮ ಆಸೆ ಏನೇ ಇದ್ರೂ ಕೂಡ ರಾಜ್ಯ ಸರ್ಕಾರ ಅದನ್ನು ಒಪ್ಪಿ ಕೇಂದ್ರಕ್ಕೆ ಶಿಫಾರಸು ಮಾಡಬೇಕಾಗುತ್ತೆ, ಅಥವಾ ರಾಜ್ಯ ಸರ್ಕಾರ ತಾನೇ ಮಾಡೋಕ್ಕೆ ಸಾಧ್ಯ ಆದರೆ ಮಾಡಬೇಕಾಗುತ್ತೆ. ಮಾಡೋಕ್ಕೆ ಸಾಧ್ಯ ಇದೆ. ಅದನ್ನು ನಾವು ನಮ್ಮ ಮನವಿ ಮಾಡ್ಕೊಂಡಿದ್ದೇವೆ. ಮನವಿ ಮಾಡಿರೋದ್ರಿಂದ ಇದರಲ್ಲಿ ಭದ್ರತೆ ಕೊಡುವಂಥ ವಿಚಾರ ಅದು ರಾಜ್ಯ ವಲಯಕ್ಕೆ ಬರೋದ್ರಿಂದ ರಾಜ್ಯ ಸರ್ಕಾರ ತೀರ್ಮಾನ ತಗೊಳ್ಳುತ್ತೆ. ಬಜೆಟನ್ನು ಮೀಸಲಿಡಬೇಕು ಒಂದು 10,000 ಕೋಟಿ ಅನ್ನೋದು ಇತ್ತು ಮುಂಚೆಯಿಂದ. ಈಗ ಕೆಲವು ಮಾದರಿ ಕಾಲನಿ ಮಾಡಿದಾಗಲೇ ವಿರೋಧ ಪಕ್ಷಗಳು ಅದನ್ನು ಬೇರೆ ಬೇರೆ ಥರ ಸ್ವರೂಪವನ್ನು ಕೊಡ್ತಾ ಇದ್ದಾವೆ ರಾಜಕೀಯ. ಈ ಥರ ಮೀಸಲಿಟ್ಟಾಗ ಏನಾಗುತ್ತೆ? ಈಗ SCP ನೋಡಿ, ಕಾರ್ಯಕ್ರಮದ ಮೂಲಕ ನಾವು ಏನೇ ಒಂದು ಅನುಷ್ಠಾನ ಮಾಡಕ್ಕೆ ಬಂದಂತಹ ಸಂದರ್ಭದಲ್ಲಿ ನಮಗೆ ನಾವು ಆಯವ್ಯಯ ಮಂಡನೆ ಮಾಡುವಂಥದ್ದು ಕೆರೆ ನೀರು ಕೆರೆಗೆ ಚೆಲ್ಲುವಂಥದ್ದು. ಸೊ ಹಾಗಾಗಿ ನಮಗೆ ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿಗೆ ಕೊಡಬೇಕಾಗುತ್ತೆ. ನಾವು ಹೇಳ್ತಿರುವಂಥದ್ದು ಯಾರಿಗೋ ಶ್ರೀಮಂತರು ಮಾಡುವಂಥದ್ದಕ್ಕೆ ರಾಜ್ಯ ಸರ್ಕಾರದ ಹಣನ ಪ್ರಯೋಗ ಮಾಡಿ ಅಂತಲ್ಲ, ಅವಶ್ಯಕತೆ ಇರುವಂಥ ಕಡೆಗೆ ಬದುಕುವಂಥ ವಾತಾವರಣ ಉತ್ತಮಗೊಳಿಸುವಂಥದ್ದು, ನೈರ್ಮಲ್ಯ ಕಾಪಾಡುವಂಥದ್ದು, ಶೈಕ್ಷಣಿಕವಾಗಿ ಪ್ರಗತಿ ಮಾಡುವಂಥದ್ದಕ್ಕೆ ಕೊಡಬೇಕಾಗಿರುವಂಥ ಸೌಕರ್ಯಗಳು. ಇವತ್ತು ವಿದ್ಯಾರ್ಥಿ ವೇತನ ಪರಿಶಿಷ್ಟ ಜಾತಿ ಮತ್ತು ಅಲ್ಪಸಂಖ್ಯಾತರಿಗೆ ಕೊಡ್ತಾ ಇದ್ದಂಥದ್ದು ದಿಢೀರಾಗಿ ನಿಲ್ಲಿಸ್ಬಿಟ್ರು. ಸಾಕಷ್ಟು ಜನ ವಿದ್ಯಾರ್ಥಿಗಳು ಅವರ ಶಿಕ್ಷಣ ಮುಂದುವರಿಸೋದು ಸಾಧ್ಯ ಆಗದೆ ಅವರು ಆ ಶಿಕ್ಷಣ ವಂಚಿತರಾಗಿರೋದನ್ನು ನಾವು ಈಗಾಗಲೇ ನೋಡ್ತಾ ಇದ್ದೀವಿ. ಸೊ ಈ ಎಲ್ಲ ಕಾರಣದಿಂದ ಈ ದೇಶ ಪ್ರಗತಿ ಆಗಬೇಕು ಅಂತ ಹೇಳಿದಾಗ ಕಟ್ಟ ಕಡೆಯ ಮನುಷ್ಯ ಕೂಡ ಮುಖ್ಯವಾಹಿನಿಗೆ ಬರಬೇಕು ಅನ್ನೋದು ನಮ್ಮ ಒಂದು ಆಸೆ. ಇಂಥ ಕ್ರೂಷಿಯಲ್ ಟೈಮಲ್ಲಿ ಕಾಂಗ್ರೆಸ್ ನಾಯಕತ್ವ ಬದಲಾವಣೆ, ಸಚಿವ ಸಂಪುಟ ವಿಚಾರಕ್ಕೆ ಬಂದು ಹೇಳ್ತೇನೆ, ಯಾರಿಗೆ ಬಂತು, ಯಾವಾಗ ಬಂತು, ಯಾತಿಗಾಗಿ ಬಂತು ಅಧಿಕಾರ ಅನ್ನೋದನ್ನು ನಾವು ಇಲ್ಲಿ ಪ್ರಶ್ನೆ ಮಾಡ್ತೀವಿ. ಈಗ ಅಧಿಕಾರದಲ್ಲಿ ಇದ್ದಾರೆ, ಯಾವ ಕುರ್ಚಿನೂ ಖಾಲಿ ಇಲ್ಲ. ಹಾಗಾಗಿ ಅನವಶ್ಯಕವಾಗಿ ಆಸೆ ಇಟ್ಕೊಂಡು ಮಾತಾಡುವಂಥದ್ದು ಸರಿಯಲ್ಲ. ಏನೇ ಆಗಬೇಕಾದ್ರೂ ಆಗುತ್ತೆ, ಆದಾಗ
ನಾವು ಸಾಲಿನಲ್ಲಿ ನಿಂತಿದ್ದೀವಿ ಅನ್ನೋದನ್ನು ಹಿಂದೆಂದೂ ಹೇಳಿದ್ದೇನೆ. ಸೊ ಹಾಗಾಗಿ ಈಗ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಆಸೆ ವ್ಯಕ್ತಪಡಿಸೋದಲ್ಲ. ಹಾಗಾಗಿ ಕೇಂದ್ರ ಸರ್ಕಾರ ನಮ್ಮ ವರಿಷ್ಠರು ಏನು ತೀರ್ಮಾನ ತಗೋತಾರೆ ಅದಕ್ಕೆ ಎಲ್ಲ ಕಾಂಗ್ರೆಸ್ಸಿಗರು ಸರ್, ಈಗ ಸಚಿವ ಸಂಪುಟ ಪುನರ್ರಚನೆ ಆಗ್ತಾ ಇದೆ, ನಾವು ಕೂಡ ಸಚಿವ ಆಕಾಂಕ್ಷಿಯಾಗಿದ್ದೀರಿ, ಒತ್ತಾಯ ಮಾಡ್ತೀರಿ ಸರ್, ಅವಕಾಶ ಮಾಡಿಕೊಡ್ತೀವಿ ಹೈಕಮಾಂಡ್ಗೆ? ನಾನು ಯಾರಿಗೂ ಹೋಗಿ ನಾನು ಏನು ಕೈ ಚಾಚಿ ನಾನು ಕೇಳುವಂಥದ್ದಲ್ಲ. ನನ್ನಲ್ಲಿ ಅರ್ಹತೆ ಇದ್ದರೆ ನಾನು ಬರುತ್ತೆ, ನನ್ನ ಅವಕಾಶ ಬರುವವರೆಗೂ ಕಾಯ್ತೀನಿ. ಈಗ DCM DK ಶಿವಕುಮಾರ್ ಅವರು ಕೂಡ ಹಂಗೆ ಕಾಯೋದೇ ಸೂಕ್ತ ಅಂತಾರೆ. ಅವರ ವೈಯಕ್ತಿಕವಾದಂಥ ವಿಚಾರಗಳಿಗೆ ನಾನು ಉತ್ತರ ಕೊಡೋದಲ್ಲ. ಎಲ್ಲರೂ ಆಸೆ ಇಟ್ಕೊಂಡಿದ್ದಾರೆ. ರಾಜಕಾರಣದಲ್ಲಿ ಯಾರು ಸನ್ಯಾಸಿಗಳಲ್ಲ. ಸರ್